ನಮಸ್ಕಾರ ಪ್ರಿಯ ವೀಕ್ಷಕರ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2024ನೇ ಇಸ್ವಿಯಲ್ಲಿ ಈ ಒಂದು ಮಾರ್ಚ್ ತಿಂಗಳಿನಲ್ಲಿ ಮಹಾಶಿವರಾತ್ರಿಯ ಪ್ರಾಯಕ್ತಿಕವಾಗಿ ಈ ಒಂದು ಮಹಾಶಿವನ ಅನುಗ್ರಹ ಅನ್ನೋದು ದ್ವಾದಶ ರಾಶಿಗಳ ಮೇಲೆ ಹೇಗಿದೆ, ದ್ವಾದಶ ರಾಶಿಗಳ ಒಂದು ಉದ್ಯೋಗ, ವ್ಯಾಪಾರ, ವ್ಯವಹಾರಗಳ ಕುರಿತಾಗಿ ಈ ಒಂದು ಶಿವನ ಅನುಗ್ರಹ ಅನ್ನುವಂಥದ್ದು ಹೇಗಿದೆ ಅನ್ನೋದನ್ನ ಆಯಾ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಕರ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಈ ಒಂದು ಮಕರ ರಾಶಿಯಲ್ಲಿರುವಂಥವ್ರಿಗೆ ಈ ಒಂದು ಮಾರ್ಚ್ ತಿಂಗಳು ಅನ್ನುವಂಥದ್ದು ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳುವಂಥದ್ದಾದರೆ, ಈ ಒಂದು ರಾಶಿಯಲ್ಲಿರುವಂಥವ್ರಿಗೆ ಮಾರ್ಚ್ ತಿಂಗಳು ಅದ್ಭುತವಾಗಿರ್ತದೆ. ವೃತ್ತಿಯ ದೃಷ್ಟಿಕೋನದಿಂದ ನೋಡುವುದಾದರೆ 10ನೇ ಮನೆಯ ಅಧಿಪತಿ ಶುಕ್ರನು ತಿಂಗಳ ಆರಂಭದಲ್ಲಿ ನಿಮ್ಮ ಮೊದಲನೇ ಮನೆಯಲ್ಲಿ ಸಾಕ್ತಾ ಇರ್ತಾನೆ ಮತ್ತು ನಂತರ 2ನೇ ಮನೆಗೆ ಸಾಕ್ತಾನೆ. ಇದು ಕೆಲಸದ ಸ್ಥಳದಲ್ಲಿ ಪ್ರಾಬಲ್ಯಕ್ಕೆ ಕಾರಣವಾಗ್ತದೆ. ಈ ಒಂದು ಗ್ರಹದ ಒಂದು ಅನುಪಸ್ಥಿತಿಯನ್ನ ನೋಡುವಂಥದ್ದಾದರೆ, ಯಾರು ಈ ಒಂದು ಮಕರ ರಾಶಿಯಲ್ಲಿರುವಂತಹವರು ವೃತ್ತಿ ಜೀವನವನ್ನು ನಡೆಸ್ತಾ ಇರುವಂತವ್ರಿಗೆ ಶುಕ್ರನನ್ನು ನೋಡಿದಾಗ ತಿಂಗಳ ಆರಂಭದಲ್ಲಿ ಮೊದಲನೇ ಮನೆಯಲ್ಲಿದ್ದು ಹಾಗೇನೆ ನಂತರ 2ನೇ ಮನೆಗೆ ಹೋಗ್ತಾ ಇರೋದ್ರಿಂದಾಗಿ ಇದು ನಿಮಗೆ ಕೆಲಸದ ಸ್ಥಳದಲ್ಲಿ ಪ್ರಾಬಲ್ಯವನ್ನ ಹೆಚ್ಚಿಸುತ್ತದೆ, ಪ್ರಾಬಲ್ಯಕ್ಕೆ ಹೆಚ್ಚಿನ ಕಾರಣವಾಗ್ತದೆ ಇದೊಂದು. ಹಾಗಾಗಿ ನಿಮ್ಮ ನೀವೇನಾದ್ರೂ ಉದ್ಯೋಗದಲ್ಲಿ ನಿಮ್ಮ ಒಂದು ಸ್ಥಾನವನ್ನ ಉತ್ತಮಗೊಳಿಸ್ಕೊಳ್ಬೇಕು ಅಂದ್ರೆ ಈ ಒಂದು ಸಮಯ ಅನ್ನೋದು ಮಾರ್ಚ್ ತಿಂಗಳು ಅನ್ನೋದು ಮಕರ ರಾಶಿಯವರಿಗೆ ಬಹಳ ಅದ್ಭುತವಾದಂತಹ ತಿಂಗಳಾಗಿರ್ತದೆ. ಮತ್ತು ಈ ಒಂದು ಉದ್ಯೋಗದಲ್ಲಿ ನೀವು ನಿಮ್ಮ ಸ್ಥಾನವನ್ನು ಉತ್ತಮಗೊಳಿಸ್ಕೊಳ್ಳಿಕ್ಕೆ, ಇನ್ನು ಬೆಟರ್ಗೊಳಿಸ್ಕೊಳ್ಳಿಕ್ಕೆ ನೀವು ಅದನ್ನ ಹೆಚ್ಚಿನ ಶ್ರಮವನ್ನ ಕೂಡ ಪಡಬೇಕಾಗಿಲ್ಲ. ಇಷ್ಟು ದಿನ ಮಾಡಿರೋದು ನಿಮಗೆ ಇದು ಫಲ ಅನ್ನುವಂಥದ್ದಾಗಿರ್ತದೆ ಮಾರ್ಚ್ ತಿಂಗಳು ಅನ್ನುವಂಥದ್ದು. ಮತ್ತು ನೀವೇನಾದರೂ ಉದ್ಯಮಿಗಳಾಗಿದ್ರೆ ಅಂದರೆ ಬಿಸ್ನೆಸ್ ಮ್ಯಾನ್ಗಳಾಗಿದ್ರೆ, ಅದೇ ಬಿಸ್ನೆಸ್ ಪ್ರಯುಕ್ತಕವಾಗಿ ನೋಡಿದಾಗ ಸೂಕ್ತವಾದಂತಹ ಲಾಭವನ್ನ ಗಳಿಸ್ತೀರಿ. 5ನೇ ಮನೆಯ ಅಧಿಪತಿ ಶುಕ್ರನು ಮೊದಲನೇ ಮನೆಗೆ ಚಲಿಸ್ತಾ ಇರ್ತಾನೆ ಮತ್ತು ಸೂಕ್ತ ಫಲಿತಾಂಶಗಳನ್ನ ನೀಡ್ತಾನೆ. ಈ ರೀತಿಯಾಗಿರ್ತದೆ. ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶಗಳು ನೀಡುವಂಥ ಸಾಧ್ಯತೆಗಳಿವೆ ಮತ್ತು ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ಅನುಕೂಲಕರವಾಗಿದೆ. ಮತ್ತು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಕಠಿಣವಾದಂತಹ ಸವಾಲುಗಳಿಂದ ಹೊರಬರಲು ಅವಕಾಶವಿರುವಂಥದ್ದಾಗಿರ್ತದೆ. ಹಾಗಾಗಿ ಸ್ವಲ್ಪ ನೀವು ಏನೇ ಒಂದು ಓದಕ್ಕಾಗ್ತಾ ಇಲ್ಲ ಅಥವಾ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ, ಓದಕ್ಕೆ ಮನಸ್ಸಿಲ್ಲ, ಇದೆಲ್ಲ ಬಿಟ್ಟು ನೀವೇನಾದರೂ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇರೋದನ್ನ ನಿಲ್ಲಿಸಿ, ಸ್ವಲ್ಪ ಎಕ್ಸಾಮ್ಸ್ಗಳ ಹತ್ರ ಬರ್ತಾ ಇರುತ್ತೆ, ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಚೆನ್ನಾಗಿ ಓದ್ಕೊಳ್ಳೋದ್ರಿಂದಾಗಿ ಉತ್ತಮ ಒಂದು ಫಲಿತಾಂಶಗಳನ್ನು ಮಕರ ರಾಶಿಯವರು ಖಂಡಿತವಾಗಿ ಒಂದು ವರ್ಷದಲ್ಲಿ ನೀವು ರಿಸಲ್ಟನ್ನು ಪಡ್ಕೊಳ್ಬಹುದಾಗಿದೆ, ವಿದ್ಯಾರ್ಥಿಗಳು ಮುಖ್ಯವಾಗಿ. ಇನ್ನು ಸ್ನೇಹಿತರು ಮತ್ತು ಕುಟುಂಬದೊಂದಿಗಿನ ಸಂಬಂಧವನ್ನು ನೋಡುವಂಥದ್ದಾದರೆ ಈ ಒಂದು ತಿಂಗಳಿನಲ್ಲಿ ಅನುಕೂಲಕರವಾಗಿದೆ. 5ನೇ ಮನೆಯ ಅಧಿಪತಿಯಾದಂತಹ ಶುಕ್ರನು ಈ ಒಂದು ಉತ್ಕೃಷ್ಟವಾದಂತಹ ಮಂಗಳನೊಂದಿಗೆ ಮೊದಲನೆಯ ಮನೆಯಲ್ಲಿಯೇ ಇರೋದ್ರಿಂದಾಗಿ ಇದರಿಂದಾಗಿ ಸ್ವಲ್ಪ ನಿಮಗೆ ಕುಟುಂಬದ ವಾತಾವರಣ ಅನ್ನೋದು ಬಹಳ ಅನುಕೂಲಕರವಾಗಿರುವಂಥದ್ದಾಗ್ತದೆ. ಇನ್ನು ಪ್ರೀತಿಯ ಜೀವನದ ಬಗ್ಗೆ ನೋಡುವಂತಹದ್ದಾದ್ರೆ, ಪ್ರೀತಿಸುತ್ತಿರುವಂತಹ ವ್ಯಕ್ತಿಗಳು ತಮ್ಮ ಜೀವನ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ನೀವು ಸರಿಯಾದಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ ಅದು ಪ್ರತಿಫಲ ಅನ್ನುವಂಥದ್ದು ನೀಡುತ್ತದೆ. ಖಂಡಿತವಾಗಿ ಪ್ರೀತಿ ಮಾಡ್ತಾ ಇರುವಂಥವ್ರಿಗೆ ಈ ಒಂದು ಗ್ರಹಗತಿಗಳ ಅನುಕೂಲತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಅನುಕೂಲಕರವಾಗಿರೋದ್ರಿಂದಾಗಿ ನೀವು ಪ್ರೀತಿಸ್ತಾ ಇರುವಂತಹ ಒಂದು ವ್ಯಕ್ತಿಯನ್ನೇ ವಿವಾಹವಾಗಿ ಬಾಳಸಂಗಾತಿಯನ್ನ ಮಾಡ್ಕೊಳ್ಳಿಕ್ಕೆ ಸರಿಯಾದಂತಹ ಪ್ರಯತ್ನವನ್ನ ಮಾಡಿದ್ರೆ ಅದು ಅನುಕೂಲಕರವಾಗುತ್ತೆ. ಇನ್ನು ವಿವಾಹಿತರಿಗೆ ಉತ್ತಮವಾದಂತಹ ಒಂದು ಪ್ರಣಯದ ಒಂದು ಅನುಭವಗಳಾಗುವಂಥದ್ದಾಗ್ತದೆ ಮತ್ತು ಹುಳಿ ಸಿಹಿ ಈ ರೀತಿಯಾದಂತಹ ವಾದ ವಿವಾದಗಳು, ಸ್ವಲ್ಪ ಮುನಿಸು, ಸ್ವಲ್ಪ ಪ್ರೀತಿ, ಇದೆಲ್ಲ ಕೂಡ ಮಿಕ್ಸ್ಚರ್ ಆಗಿರುವಂಥದ್ದಾಗ್ತದೆ. ನಂತರ ಅದು ನಿಮಗೆ ಬಲಗೊಳ್ಳುವಂತಹದಂತಹ ಒಂದು ರಿಲೇಶನ್ಶಿಪ್ ಅನ್ನೋದು ಬಿಲ್ಡ್ ಆಗ್ತದೆ ಈ ಒಂದು ಮಕರ ರಾಶಿಯಲ್ಲಿರುವಂಥವ್ರಿಗೆ. ಇನ್ನು ಆರ್ಥಿಕ ದೃಷ್ಟಿಕೋನದಿಂದ ನೋಡುವಂಥದ್ದಾದರೆ ಈ ಒಂದು ಮಕರ ರಾಶಿಯಲ್ಲಿರುವಂಥವ್ರಿಗೆ ಮಾರ್ಚ್ ತಿಂಗಳು ಬಹಳ ಉತ್ತಮವಾಗಿದೆ. ತಿಂಗಳ ಆರಂಭದಲ್ಲಿ ಸೂರ್ಯ, ಬುಧ ಮತ್ತು ಶನಿ 2ನೇ ಮನೆಯಲ್ಲಿ ಉಳಿದಿರ್ತಾರೆ ಮತ್ತು ಸಾಕಷ್ಟು ಆರ್ಥಿಕ ಲಾಭಗಳನ್ನು ನಿಮಗೆ ಖಚಿತಪಡಿಸ್ಕೊಡ್ತಾರೆ. ಇನ್ನು ಆರೋಗ್ಯದ ವಿಷಯದ ಬಗ್ಗೆ ನೋಡುವಂಥದ್ದಾದರೆ ಮಕರ ರಾಶಿಯಲ್ಲಿರುವಂಥವ್ರಿಗೆ ತಿಂಗಳ ಮಧ್ಯಭಾಗದಲ್ಲಿ ನಿಮಗೆ ಕಣ್ಣು ಅಥವಾ ಹಲ್ಲು, ಈ ಒಂದು ಕೂದಲಿಗೆ ಸಂಬಂಧಪಟ್ಟಂತಹ ತೊಂದರೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳಾಗುವಂಥದ್ದು, ಕೂದಲು ಉದುರುವಿಕೆ ಹೆಚ್ಚಾಗುವಂಥದ್ದು, ಹಲ್ಲು ನೋವು ಬರುವಂಥದ್ದು, ಹಲ್ಲು ಉಳುಕಲ್ಲಾಗುವಂಥದ್ದು,
ಅದು ಹಲ್ಲು ಕೀಳಿಸುವಂಥದ್ದಾಗುವಂಥದ್ದು, ಇಲ್ಲ ಕಣ್ಣಿಗೆ ನಿಮಗೆ ಪವರ್ ಗ್ಲಾಸ್ ಹಾಕುವಂಥದ್ದಾಗುವಂಥದ್ದು, ಈ ರೀತಿಯಾಗಿ ಆಗುವಂಥದ್ದಾಗ್ತದೆ. ಇದಕ್ಕೆಲ್ಲ ಪರಿಹಾರ ಅನ್ನೋದಂದರೆ ಪ್ರತಿನಿತ್ಯ ಗಣಪತಿಯ ಚಾಲಿಸ್ನ ಪಠಣೆ ಮಾಡೋದ್ರಿಂದಾಗಿ ಗಣಪತಿಯ ಅನುಗ್ರಹದಿಂದ ಮುಂಬರುವಂತಹ ವಿಘ್ನಗಳೆಲ್ಲವೂ ಕೂಡ ನಿವಾರಣೆ ಆಗುವಂಥದ್ದಾಗ್ತದೆ. ಈ ವಿಧವಾಗಿತ್ತು ಈ ಒಂದು ಮಕರ ರಾಶಿಯವರ ಒಂದು ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಅನ್ನೋದು. ನೀವು ಕೂಡ ನಿಮ್ಮ ರಾಶಿ ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗ್ತಾ ಇರುವಂತಹ ಮಾಸ ಭವಿಷ್ಯನ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳಿ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.